ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. 10 ಗಂಟೆಗೆ ಟಿಫನ್, 12 ಗಂಟೆಗೆ ಸ್ನಾನ, ಆಮೇಲೆ ಜ್ವಲಂತ ಉದಾಹರಣೆ ಹಾಗೂ ಇವೆಲ್ಲರ ಸಮ್ಮುಖದಲ್ಲಿ ಇವೆಲ್ಲರೂ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಾಗೂ ಭೌಗೋಳಿಕವಾಗಿ ಅತ್ಯಂತ ಶ್ರೀಮಂತ ನಾಡಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಬೆಳಕು ಎಂಬ ಹೆಸರಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡು ಕಲಾವಿದರಿಗೆ ಗೌರವ ತರುವ ಕೆಲಸವನ್ನು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಬಂದಿನಿ ರಂಗಮಂದಿರದಲ್ಲಿ ಬೆಳಕು ಸಾಹಿತ್ಯ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರ ಮಟ್ಟದ ಬೆಳಕು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಳಕು ಎಂದರೆ ಜ್ಞಾನ, ಪ್ರೀತಿ, ದಯ, ಪ್ರಗತಿ, ಸಾಮರಸ್ಯ ಹಾಗೂ ಸಹಬಾಳ್ವೆಯಾಗಿದ್ದು, ಬೆಳಕು ಎಂದಲ್ಲಿ ದ್ವೇಷ ಹಾಗೂ ಸಂಘರ್ಷಗಳು ಇರುವುದಿಲ್ಲ. ಅಂತಹ ಬೆಳಕು ಎಂಬ ಹೆಸರಲ್ಲಿ ಸಮ್ಮೇಳನವನ್ನು ಹಮ್ಮಿಕೊಂಡು ಕಲಾವಿದರ ಕಲೆಯನ್ನು ಹೊರತಂದು ಅವರ ಕಲೆಗೆ ಪ್ರೋತ್ಸಾಹಿಸುವ ಮತ್ತು ಕಲಾವಿದರನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನು ಬೆಳಕು ಸಂಸ್ಥೆ ಮಾಡುತ್ತಿದೆ ಎಂದರು. ನೀನು ಕುಡಿಯುವ ನೀರು ಅದು ಕಾವೇರಿ ಎನ್ನುವ ರಾಷ್ಟ್ರಕ್ಕೆ ಚಿನ್ನದ ನಾಡು. ಮೌರ್ಯರು, ಕಾಕತಾಳೀಯರು, ನಿಜಾಮರು ಶಾಸನಗಳ ಬೀಡು, ಚಿನ್ನದ ಇರುವ ಶ್ರೀಮಂತ ನಾಡು. ಈ ನಾಡಿನಲ್ಲಿ ಇಂದು ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯಿಕ ಟ್ರಸ್ಟ್ ನನ್ನ ಆತ್ಮೀಯ ಗೆಳೆಯ ಅಣ್ಣಪ್ಪ ಮೇಟಿಗೌಡ ಹಮ್ಮಿಕೊಂಡಿದ್ದಾರೆ. ಅಣ್ಣಪ್ಪ ನಾಡಿನ ಸಾಹಿತ್ಯ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ತಾ ಇರುವ ನನ್ನ ಗೆಳೆಯ ವೇದಿಕೆಯ ಮೇಲೆ ಜಿಲ್ಲಾ ರಕ್ಷಣಾಧಿಕಾರಿ ನರಸಿಂಹ ಒಡವಾಟಿ ಇದ್ದಾರೆ. ನಾನು ಚೌಡಯ್ಯ ಸ್ಮಾರಕ ಪ್ರಶಸ್ತಿ ಆಯ್ಕೆ ನಮ್ಮ ಸನ್ಮಾನ್ಯ ನರಸಿಂಹ ಒಡವಾಟಿಯವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಿಸುವಂತ ಒಂದು ಸೌಭಾಗ್ಯ. ಸಾಹಿತ್ಯಿಕ, ಸಾಂಸ್ಕೃತಿಕ ಈ ಸಂಸ್ಥೆ ಹಿಂದೆ ಬೆಳಕು ಅನ್ನುವ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಹಾಗೂ ನಡೆದಂತಹ ಎಲ್ಲ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಬರಬೇಕು ನಿಮಗೆ ಜೋರಾದ ಚಪ್ಪಾಳೆ. ಅವರಿಗೆ ರಾಷ್ಟ್ರ ಮಟ್ಟದ ಕಾಯಕ ಕಣ್ಮಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಒಂದ್ಸತಿ ನೋಡಿ ಸರ್, ಜೋರಾದ ಚಪ್ಪಾಳೆಗಳ ಮುಖಾಂತರ ಅವರನ್ನ ಅಭಿನಂದಿಸೋಣ. ಸರ್ ಇಲ್ಲಿ ನೋಡಿ ಸರ್, ಒಂದು ನಿಮಿಷ ಇಲ್ಲಿ ನೋಡಿ ಸರ್, ಒಂದು ನಿಮಿಷ. ಹಾಗೆ ನಮ್ಮ ರಾಯಚೂರು ಸಂಚಾರ ಪೊಲೀಸ್ ಠಾಣೆಯ ಪೀಲ ಅತಿಥಿಗಳಿಂದ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಣ್ಣ ಮೊಬೈಲ್ ಯಾರಣ್ಣ ಸರ್ ಇಲ್ಲಿ ನೋಡಿ. ಕವಿ ಒಂದು ಮಾತನ್ನು ಹೇಳ್ತಾನೆ, ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸರಿ ಇದೆ ನಾಲಿಗೆಗೆ, ಅಮೃತದ ಸರಿ ಇದೆ ನಾಲಿಗೆಗೆ. ಬೆಳಕು ಇದ್ದ ಕಡೆ ದ್ವೇಷ ಇರೋದಿಲ್ಲ, ಬೆಳಕು ಇರುವ ಕಡೆ ಮಾತ್ಸರ್ಯ ಇರೋದಿಲ್ಲ, ಬೆಳಕು ಇರುವ ಕಡೆ ಎಲ್ಲೂ ಸಂಘರ್ಷ ಇರೋದಿಲ್ಲ. ಬೆಳಕು ನಮ್ಮೆಲ್ಲರ ಅಂತರಂಗದ ಜ್ಞಾನದ ಸಂಕೇತ. ಬಸವಣ್ಣನವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವರೋಹದ ಕೇಡು ನೋಡಯ್ಯ ಅಂತ ಹೇಳ್ತಾ
ಅನುಭವದ ಸಂಘದಿಂದ ಎನ್ನ ಭವದ ಕೇಳು ನೋಡಯ್ಯ ಅಂತ ಹೇಳ್ತಾರೆ. ಇಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಸಮಾರಂಭಗಳು ಏಕೆ ಬೇಕು ಅನ್ನೋದನ್ನ ಚಿಂತನೆ ಮಾಡಬೇಕು. ರಾಷ್ಟ್ರಕವಿ ಜಿ ಶಿವರನ್ನು ಮಾತನ್ನು ಹೇಳ್ತಾರೆ, ಯಾರೋ ಪ್ರಶ್ನೆ ಮಾಡ್ತಾರೆ ಅವರನ್ನು, ಇಂತಹ ಸಭೆಗಳು ಏಕೆ ಬೇಕು? ಇವತ್ತು ನಾವು ಜ್ಯೋತಿಯನ್ನು ಹಚ್ಚಿದ್ದೇವೆ, ಪ್ರಖರವಾದ ಬೆಳಕಿದ್ದರೂ ಸಹ ಯಾಕೆ ನಾವು ಜ್ಯೋತಿಯನ್ನು ಹಚ್ಚಿದ್ದೇವೆ? ಕವಿಗೆ ಪ್ರಶ್ನೆ ಮಾಡ್ತಾರೆ. ಆ ಕವಿ ಹೇಳ್ತಾನೆ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಕತ್ತಲೆಯನ್ನ ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ. ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಆ ದೀಪ ಆರಿದ ಮೇಲೆ ನೀನ್ಯಾರೋ ನಾನ್ಯಾರೋ. ಬಂಧುಗಳೇ, ಬೆಳಕು ಸಂಸ್ಥೆಗೆ ಮತ್ತು ಅದರ ಸ್ಥಾಪಕ ಅಣ್ಣಪ್ಪ ಮೇಡಿಗೌಡರ ಈ ಅವಿರತ ಪ್ರಯತ್ನಗಳಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಸಾಹಿತ್ಯ ಜನಮನದಲ್ಲಿ ಬೆಳಕು ಮಾಡುವ ಶಕ್ತಿ ಹೊಂದಿದೆ ಬೆಳಕಿನ ವೃತ್ತಿ. ಆ ಬೆಳಕಿನ ಒಂದು ಸುಂದರ ನಿದರ್ಶನ ಆಗಲಿ ಎನ್ನುವ ವಿಶ್ವಾಸ ನನ್ನದು. ಈ ಕೃತಿಯಲ್ಲಿ ಕವನವರದ ಎಲ್ಲ ಕವಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಸೃಜನಶೀಲತೆ ಇನ್ನೂ ಅನೇಕ ಉತ್ತಮ ಕೃತಿಗಳಿಗೆ ದಾರಿ ಮಾಡಿದ್ದೇನೆಂದು ಆದೇಶಿಸುತ್ತೇನೆ. ನೋಡಿ, ಸಾಹಿತ್ಯ ಸಮಾಜದ ಪ್ರತಿಬಿಂಬ. ಮತ್ತೆ ಯಾವಾಗ ಈ ಅಕ್ಷರಗಳು ನಾಗರಿಕತೆಯಲ್ಲಿ ಹೊರಹೋಗುವುದು ಅನ್ನೋಂಥ ಹುಡ್ಕೊಂಡು ಹೋದರೆ ನಮಗೆ ಗೊತ್ತು ಸಿಕ್ಕರು ಸದ್ಯಕ್ಕೆ ಅಶೋಕ ಶಿಲಾಶಾಸ್ತ್ರಗಳು. ನಂತರ ಮೊಘಲ್ ಕಾಲದ ಕೆಲವೊಂದು ಸಂಗ್ರಹಗಳು. ನಂತರ 1556ರಲ್ಲಿ ಪೋರ್ಚುಗೀಸರು ಆ ಮಿಶ್ರ ರಿವರ್ಸ್ಗೆ ಇದನ್ನು ತರ್ತಾರೆ. ಅದು ನೆಕ್ಸ್ಟು 1780ರಲ್ಲಿ ಬಂಗಾಳಿ ಗೆಜೆಟ್. ನಂತರ ಬ್ರಿಟಿಷರು ಆವಾಗವಾಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳಲ್ಲಿ ಹಲವಾರು ಲೇಖನಗಳು ಭಾರತೀಯ ಸಮಾಜದಲ್ಲಿ ಹೊಸರಿಸ್ತಾ ಹೋಗ್ತವೆ. ಅದನ್ನು ಸೆನ್ಸಾರ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಅದರ ಸೆನ್ಸಾರ್ ಅದು ಮಾತ್ರ ಪ್ರಕಟ ಆಗ್ತಾ ಇತ್ತು. ನಂತರ ನಾವು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೊರತುಪಡಿಸಿ ಪತ್ರಿಕಾ ರಂಗನೂ ಕೂಡ ಒಂದು ಮೈನ್ ಪಿಲ್ಲರ್ ಆಫ್ ದಿಸ್. ಈ ಪತ್ರಿಕಾ ರಂಗ ನಮ್ಮ ಅಣ್ಣಪ್ಪ ಮೇಡಿಗೌಡರಂತಹ ನಮ್ಮೆಲ್ಲ ಈ ನಮ್ಮ ತೆರೆಮೆರೆಯಲ್ಲಿ ಕಾಣುವಂತಹ ನಮ್ಮೆಲ್ಲ ಬೆಳಕಿನ ಪದಾಧಿಕಾರಿಗಳಿಗೆ ಮೊದಲು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಒಬ್ಬ ಸಂಘಟಕ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡುವುದು ಪ್ರತಿ ಜಿಲ್ಲೆಯಲ್ಲೂ ಸಾಧ್ಯ. ಯಾಕಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಕಡಿಮೆ ಇದ್ದರೂ ಕೂಡ ಜನಪ್ರತಿನಿಧಿಗಳ ಸಹಕಾರ, ದಾನಿಗಳ ಸಹಕಾರ ಹಾಗೂ ಹಿರಿಯರ ಮಾರ್ಗದರ್ಶನ ಹಾಗೂ ನಮ್ಮ ಬೆಳಕು ಸಂಸ್ಥೆಯ ಎಲ್ಲರ ಸಹಕಾರ. ಈ ವರ್ಷ ಭಾಗಶಃ ನಮಗೆ 64 ಜನ ಆಜೀವ ಸದಸ್ಯರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಮ್ಮಪ್ಪನ ಅಗರ್ಭ ಶ್ರೀಮಂತ ಅಲ್ಲ. ನಿಜವಾಗ್ಲೂ ಇಟ್ ಇಸ್ ಫ್ರ್ಯಾಂಕ್. ನಾವು ಕೂಡ ದಾನಿಗಳ ಸಹಕಾರ ಹಾಗೂ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳ ಸಹಕಾರದಿಂದ ಇಂತಹ ದೊಡ್ಡ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದೆ. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ದೇಶದಿಂದ ಹಾಗೂ ಬೇರೆ ರಾಜ್ಯದಿಂದ ಬಂದಿರುವಂತಹ ಅನೇಕರಿಗೆ ನಾವು ವ್ಯವಸ್ಥೆಯನ್ನ ಉಳಿದುಕೊಳ್ಳಲು ಮಾಡಿದ್ವಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಕೂಡ ಈ ನಿಮ್ಮೆಲ್ಲರ ಚಿಕ್ಕವನನ್ನ ಕ್ಷಮಿಸಿ. ಯಾಕಂತಂದ್ರೆ ಕೆಲವೊಂದು It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಹಿಂದುಳಿದ ವರ್ಗಗಳ ಇಲಾಖಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ನಡೆಯುವ ಜಾತಿ ಗಣತಿಯಲ್ಲಿ ಬಲಗೈಗೆ ಸಂಬಂಧಿಸಿದ ಜಿಲ್ಲೆಯಲ್ಲಿರುವ ಹೋಲೆಯ, ಚೆಲುವಾದಿ, ಬ್ಯಾಗರ್, ಮಾಲಾ,
ಮಾಲದಾಸರಿ, ಚನ್ನದಾಸರಿ ಸೇರಿದಂತೆ ಇನ್ನಿತರ ಜಾತಿಗಳ ಪ್ರತಿಯೊಬ್ಬರೂ ಧರ್ಮದ ಕಾಲಂ 8ರಲ್ಲಿ ಬೌದ್ಧ, ಜಾತಿ ಕಾಲಂ 2ರಲ್ಲಿ ಓಲೆಯ ಎಂದು ಜಾತಿ ಗಣತಿ ಅಧಿಕಾರಿಗಳಿಗೆ ಬರೆಸುವಂತೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ಸಂಚಾಲಕ ಕೆ.ಇ. ಕುಮಾರ್ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಮುದಾಯದವರು ಧರ್ಮದ ಕಾಲಂ 8ರಲ್ಲಿ ಬೌದ್ಧ ಎಂದು ಬರೆಸಿದರೆ ಅಥವಾ ನಮೂದಿಸಿದರೆ ನಮಗೆ ಸಿಗಬೇಕಾದ ಪರಿಶಿಷ್ಟ ಜಾತಿಯ ಮೀಸಲಾತಿಗಳು ಸಿಗುವುದಿಲ್ಲವೆಂದು ಗೊಂದಲವಿದೆ. ಆದರೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸುವುದರಿಂದ ನಮಗೆ ಸಿಗಬೇಕಾದ ಪರಿಶಿಷ್ಟ ಜಾತಿಯ ಮೀಸಲಾತಿ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ, ಯಥಾವತ್ತವಾಗಿ ಮುಂದುವರಿಯುತ್ತವೆ ಅಥವಾ ಸಿಗುತ್ತದೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಸಚಿವಾಲಯ ಆದೇಶ ನಂಬರ್ 18.3 ಜೂನ್ 1990 ಒಂದು ತಿದ್ದುಪಡಿಯಾಗಿದೆ ಎಂದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸ್ವಾಮೀಜಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಎಲ್ಲರೂ ಒಟ್ಟಾರೆ ಸೇರಿ ಒಂದು ನಿರ್ಣಯವನ್ನು ನಾವು ತಗೊಂಡ್ವಿ. ಯಾಕೆಂದರೆ ಹಿಂದೆ ನಾವು ಮೀಸಲಾತಿಯ ಒಂದು ಪರಿಶಿಷ್ಟ ಜಾತಿಯ ಹೊರ ಮೀಸಲಾತಿ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲವಾಗಿತ್ತು. ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆಂದರೆ 24 ಲಕ್ಷ ವಲಯ ಸಮುದಾಯ ಅಂತೇಳಿ ಬರೆಸಿದ್ರು, 3,47,000 ಚಿಲ್ಲರೆ ಚಲವಾದಿ ಅಂತ ಬರೆಸಿದ್ರು. ಆಮೇಲೆ ಆದಿದ್ರಾವಿಡ, ಆದಿಕರ್ನಾಟಕ, ಆದಿಯಾದ್ರೆ ಅಂತೇಳಿ ಅದು 3 ಭಾಗ ಮಾಡೋದಕ್ಕೆ ನಾವೆಲ್ಲೋ ಕಡಿಮೆ ಆಗಿದ್ದೀವಿ ಅನ್ನೋ ಒಂದು ಯಾವುದೋ ಒಂದು ಅಸಮಾಧಾನ ಒಂದು ಈಗಲೂ ಇದೆ. ಅದನ್ನು ರಾಜ್ಯ ನಾಯಕರು ಏನು ಮಾಡಬೇಕು ಅನ್ನೋದನ್ನು ಮುಂದೆ ತೀರ್ಮಾನವನ್ನು ಮಾಡ್ತಾರೆ. ಬಟ್ ಈಗೇನು ಹಿಂದುಳಿದ ವರ್ಗಗಳಿಂದ ಒಂದು ಜಾತಿ ಗಣತಿ ನಡೀತಾ ಇದೆ. ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಒಟ್ಟಾಗಿ ಏನು ಬರೆಸ್ಬೇಕು? ಯಾಕಂದರೆ ನಾವು ಆ ಸಮಯದಲ್ಲಿ ಕೆಲವರು ಚಲವಾದಿ ಅಂತ ಬರೆಸಿದ್ರು, ಕೆಲವರು ಬ್ಯಾಗರ್ ಅಂತ ಬರೆಸಿದ್ರು, ಕೆಲವರು ಒಲಿಯರ್ ಅಂತ ಬರೆಸಿದ್ರು. ಈ ರೀತಿ ಆಗೋದು ಬೇಡ ಅಂತೇಳಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಲವಾದಿ ಮಹಾಸಭಾ ಅಧ್ಯಕ್ಷರುಗಳನ್ನು ಕೂಡ ಕರೆದು ಒಟ್ಟಿಗೆ ಸೇರಿ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅದು ಏನಂತ ಹೇಳಿದ್ರೆ, ಧರ್ಮದ ಕಾಲಂ ಏನು 8 ಬರುತ್ತೆ, ಆ 8ರಲ್ಲಿ ಬೌದ್ಧ ಅಂತ ಬರೆಸಬೇಕು. ಅದೇ ಜಾತಿ ಕಾಲ 9ರಲ್ಲಿ ಒಲಿಯ ಅಂತ ಬರೆಸಬೇಕು. ವಿಶೇಷವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ನಾವು ಕರೆಯುವಂಥದ್ದು ಏನಂದರೆ ಒಲಿಯ, ಚಲವಾದಿ, ಬ್ಯಾಗಾರ, ಮಾಲದಾಸರಿ, ಚನ್ನದಾಸರಿ ಅನ್ನೋ ಒಂದು ವಾಡಿಕೆ ಜನಸಾಮಾನ್ಯವಾಗಿ ಕರೀತಕ್ಕಂಥ ಈ ಸಮುದಾಯವನ್ನು ಈಗ ನಾವು ಧರ್ಮದ ಕಾಲದಲ್ಲಿ ಬೌದ್ಧ ಅಂತ ಬರೆಸಬೇಕು. ಅದೇ ರೀತಿಯಾಗಿ ಜಾತಿ ಕಾಲದಲ್ಲಿ ಒಲಿಯ ಅಂತ ಬರೆಸಬೇಕಂತೇಳಿ ಈ ತಮ್ಮ ಪತ್ರಿಕಾ ಗೋಷ್ಠಿ ಮುಖಾಂತರ ನನ್ನೆಲ್ಲ ಸಮುದಾಯದವರಿಗೂ, ಮುಖಂಡರುಗಳಿಗೂ ಮತ್ತು ರಾಜಕಾರಣಿಗಳಿಗೂ It's time! It's time! It's time! It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ತಾಲೂಕಾ ಕನಕ ನೌಕರರ ಸಂಘದ ವತಿಯಿಂದ ದಿನಾಂಕ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕನಕ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಜರಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂ ಈರಣ್ಣ ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಠಮಾರಿ ಶಿವಾನಂದ ಮಠದ ಪ್ರೀತಿ ಜ್ಞಾನಾನಂದ ಮಹಾರಾಜ ಸ್ವಾಮೀಜಿಗಳು ವಹಿಸಲಿದ್ದು, ತಾಲೂಕು ಕುರುಬ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಬಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಹಿರಿಯ ಪ್ರಾಧ್ಯಾಪಕರಾದ ಪರಶುರಾಮ್ ಕೆಬಿ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೆ ಬಸವಂತಪ್ಪ, ಮಿರ್ಜಾಪುರ್ ಮಹಾದೇವಪ್ಪ, ನೀಲಕಂಠ ಬೇವಿನ್, ಕಸ್ತೂರಮ್ಮ ಬೀರಪ್ಪ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಅನುಭವವನ್ನು ಬೆಳೆಸುವುದು, ವ್ಯಕ್ತಿತ್ವ ವಿಕಸನಕ್ಕೆ ಉತ್ತೇಜನ ನೀಡುವುದು, ಸ್ಪರ್ಧಾತ್ಮಕ ಸಿದ್ಧತೆ ಹಾಗೂ ಜ್ಞಾನಾರ್ಜನೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಪ್ರತಿಭಾ ಪುರಸ್ಕಾರ ಮಕ್ಕಳಿಗಾಗಿದೆ ಎಂದರು. ಮತ್ತು ಗೌರವ ಸನ್ಮಾನ ಅಂದರೆ ವಿಶೇಷ ಸಾಧಕರಿಗೆ ಗೌರವ ಸನ್ಮಾನವನ್ನು ನಾವು ಕಾರ್ಯಕ್ರಮವನ್ನು ಇದೇ ತಿಂಗಳು 28/9/2025 10 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಮತ್ತೆ ಶಿಕ್ಷಣ ಮೇಲೆ ಬಹಳ ಕಾಳಜಿ ಮತ್ತೆ ಪ್ರೀತಿಯನ್ನು ತೋರಿಸಿರುವಂತಹ ನಮ್ಮ ಮಠಮಾರಿ ಶಾಂತಾಶ್ರಮ ಸ್ವಾಮೀಜಿಗಳಾದಂಥ ಜ್ಞಾನಾನಂದ ಮಹಾರಾಜರು ಶಿವಾನಂದ ಮಠ ಮಠಮಾರಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಗಳ ಕಾರ್ಯಕ್ರಮವನ್ನ ಮಾಡ್ಕೋಬೇಕಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರು ಮತ್ತು ಚಿಂತಕರು ತುಮಕೂರು ವಿಶ್ವವಿದ್ಯಾಲಯದ ಸಮಾಜಕರ್ತ ವಿಭಾಗದ ಪರಶುರಾಮ್ ಕೆಸಿ ಅಂತೇಳಿ ಇವರು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಇರುವ ಮುಖ್ಯ ಅತಿಥಿಗಳಾಗಿ ನಮ್ಮ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ವೆಂಕಟೇಶ್ ಕೆ ಸರ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ಪ್ರಾದೇಶಿಕ ಕುರುಬರ ಸಂಘದ ವತಿಯಿಂದ ನಮ್ಮ ನಿರ್ದೇಶಕರುಗಳು ಮತ್ತು ರಾಜ್ಯಾಧ್ಯಕ್ಷರು ಸಹ ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಮೇಯರ್ ಸರ್ ಅವರು ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ. ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕು ನೌಕರ ಸಮಿತಿಯ ಅಧ್ಯಕ್ಷರಾದಂತಹ ಆಶೋಪ್ರಿಯ ಅವರು ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ನಾವು ಒಟ್ಟಾಗಿ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಅಂದ್ರೆ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ನಮ್ಮ ತಾಲೂಕಿನಲ್ಲಿ ಶರಣಾಗುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ವಿಶೇಷವಾಗಿ SSLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಇನ್ನೂ ವಿಶೇಷ ಸಾಧಕರು ಅಂತಂದಾಗ ನಾವು PhD ಏನಾದ್ರು ಪಡ್ಕೊಂಡಿದ್ರೆ ನಮ್ಮ ಸಮುದಾಯದಲ್ಲಿ, ಅಥವಾ ನೀಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಪಾಸ್ ಆಗಿದ್ರೆ, ಅಥವಾ ಜೊತೆಗೆ MBBS ಏನಾದ್ರು ಪದವಿಯನ್ನು ಪಡ್ಕೊಂಡಿದ್ರೆ, ಅಥವಾ ಇನ್ನೂ ಇತರೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಮತ್ತೆ ಜೊತೆಗೆ ಈ ಕಾರ್ಯಕ್ರಮದ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಸಮುದಾಯದ ಜನರು ಕಡ್ಡಾಯವಾಗಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದೇ ಬರೆಸಬೇಕು ಎಂದು ಬಸವ ಸಂಸ್ಕೃತಿ ಅಭಿಯಾನದ ಸಂಚಾಲಕ ಅರವಿ ನಾಗನಗೌಡ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಲಿಂಗಾಯತ ಸಮುದಾಯದ 97 ಉಪಪಂಗಡಗಳಿದ್ದು ಧರ್ಮದ ಮುಖ್ಯ ಅಂಕಣ 8ರ ಉಪಜಾತಿ ಅಂಕಣದ 11ರಲ್ಲಿ ಇತರ ಎಂದು ನಮೂದಿಸಿ ಲಿಂಗಾಯತ ಎಂದು ಬರೆಸಲು ಮತ್ತು ಮುಖ್ಯ ಅಂಕಣ 9ರಲ್ಲಿ ತಮ್ಮ ಜಾತಿ ವಿವರಗಳನ್ನು ನಮೂದಿಸಲು ಹಾಗೂ ಅಂಕಣ 10ರಲ್ಲಿ ತಮ್ಮ ಉಪಜಾತಿಗಳನ್ನು ನಮೂದಿಸಲು ಸೂಚಿಸಲಾಗಿದೆ. ಲಿಂಗಾಯತವು ಪ್ರತ್ಯೇಕ ಸ್ವತಂತ್ರ ಧರ್ಮವಾಗಿದ್ದು ಇದರೊಳಗೆ ಬೇರೆ ಬೇರೆ ಹೆಸರಲ್ಲಿ ಕಾಯಕ ಪಂಗಡಗಳಿವೆ. ಅವುಗಳಲ್ಲಿ ಬಹುತೇಕ ಹಿಂದುಳಿದ ವರ್ಗಕ್ಕೆ ಸೇರಿದೆ. ಈವರೆಗೆ ನಡೆದ ಜನಗಣತಿಗಳಲ್ಲಿ ಲಿಂಗಾಯತ ಧರ್ಮೀಯರು ತಮ್ಮ ಧರ್ಮ ಹಿಂದೂ ಬರೆಸಿದ್ದು ಕಂಡುಬಂದಿದೆ. ಇದು ನಮ್ಮ ಸಮುದಾಯದಲ್ಲಿರುವ ಅರಿವಿನ ಕೊರತೆಯಾಗಿದೆ. 12ನೇ ಶತಮಾನದಲ್ಲಿ ಎಲ್ಲ ಕಾಯಕ ವರ್ಗದವರು ಬಸವಣ್ಣನವರ ನೇತೃತ್ವದಲ್ಲಿ ಒಂದುಗೂಡಿ ಹೊಸ ಧರ್ಮವನ್ನು ಹುಟ್ಟು ಹಾಕಿದ್ದು ಅದರ ಆಚರಣೆಗಳು ಉಳಿದ ಧರ್ಮದ ಆಚರಣೆಗಳಿಗಿಂತ ಭಿನ್ನವಾಗಿವೆ ಹಾಗೂ ಅವರು ಸ್ಥಾಪಿಸಿದ ಧರ್ಮಕ್ಕೆ ಸ್ವತಂತ್ರ ಧರ್ಮವಾಗುವ ಎಲ್ಲ ಅರ್ಹತೆಗಳಿವೆ. ಇದನ್ನರಿತೆ ಹಿಂದಿನ ಕಾನೂನುಗಳಲ್ಲಿ ಮತ್ತು ಜನಗಣತಿಗಳಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮವೆನ್ನುವ ಉಲ್ಲೇಖಗಳಿವೆ. ಈ ಧರ್ಮದ ಆತ್ಮೀಯತೆಯನ್ನು ಉಳಿಸಿಕೊಳ್ಳಲು ಈ ಸಮೀಕ್ಷೆಯಲ್ಲಿ ಧರ್ಮದ ಅಂಕದಲ್ಲಿ ಯಾವುದೇ ಬೇರೆ ಶಬ್ದಗಳನ್ನು ಸೇರಿಸದೆ ಲಿಂಗಾಯತ ಎಂದು ನಮೂದಿಸಲು ಎಲ್ಲ ಬಸವಪರ ಸಂಘಟನೆಗಳು ಅಭಿಯಾನ ಕೈಗೊಂಡಿದೆ ಎಂದರು. ಸಮಸ್ಯೆಗಳಿಗೆ ಪರಿಹಾರ, ಯಾಕಂದ್ರೆ ಅವರು ಶಾಂತಿ, ಅಹಿಂಸೆ, ಸಕಲ ಜೀವಾತ್ಮನಿಗೆ ಏಸನ್ನು ವಹಿಸುವಂತಹ ಒಂದು ತತ್ವವನ್ನು ಸಾವಿರಾರು ವರ್ಷಗಳಿಂದ ವರ್ಣಾಶ್ರಮ ಪದ್ಧತಿಯನ್ನು ಅನುಸರಿಸಿ ಶೋಷಿತ ವರ್ಗಗಳನ್ನು ಮೇಲೆತ್ತಿ ಅವರಿಗೆ ಒಂದು ಸ್ಥಾನಮಾನ ಎಲ್ಲ ಕಾಯಕರಿಗೆ ಒಂದು ಗೌರವ ಕೊಟ್ಟರು. ಅನೇಕ ಕಾರಣಗಳಿಂದಾಗಿ ಅದು ಹಿನ್ನೆಲೆ ಹೋಯಿತು. ಹೊರಗಟ್ಟಿಯವರು ವಚನ ಸಂಗ್ರಹ ಮಾಡಿ ಅದನ್ನು ಬೆಳಕಿಗೆ ಬಂದಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಸವ ತತ್ವವನ್ನು ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವೇದಿಕೆಗಳು ಆಗಿದ್ದಾರೆ. ಬಸವ ಕೇಂದ್ರ ಆಗಿದೆ, ಶರಣ ಸಾಹಿತ್ಯ ಪರಿಷತ್ ಆಗಿದೆ, ಜಾಗತಿಕ ವೇದಿಕೆ ಆಗಿದೆ, ಅಖಿಲ ಭಾರತ ವಿಷಯ ಮಹಾಸಭೆಗಳಾಗಿದೆ, ಬೇರೆ ಬೇರೆ ಹೆಸರಿನಲ್ಲಿ ಅಕ್ರಮದ ಬಸವ ರಾಷ್ಟ್ರೀಯ ಅನೇಕ ಆಗಿ ಇದು ಬೃಹತ್ ಪ್ರಮಾಣದಲ್ಲಿ ಈ ಒಂದು ಅಭಿಯಾನ ಗೊತ್ತಾಗ್ತದೆ. ಅದು ಈ ಜನರ ಸಾರ್ವಜನಿಕ ದೃಷ್ಟಿಯಿಂದ ಜಾತಿ ವ್ಯವಸ್ಥೆಯನ್ನು ಅಳಿಬೇಕು, ಎಲ್ಲರೂ ಸಮಾನವಾಗಿ ಬದುಕಬೇಕು. ಏನು ನಮ್ಮ ಸಂವಿಧಾನ ಏನು ನಮಗೆ ಆಶಯಗಳನ್ನು ಬಿಟ್ಟಿದೆ
ಆ ಸಂವಿಧಾನಕ್ಕೆ ಮೂಲ ತತ್ವ ಅಂದ್ರೆ ಪ್ರಾರಂಭದಲ್ಲಿ 12ನೇ ಶತಮಾನದಲ್ಲಿ. ಇವತ್ತು ಜಗತ್ತಿನೆಲ್ಲ ಯುರೋಪ್ ಬೇರೆ ಎಲ್ಲ ದೇಶದವರು ಬಸವಪಂಥದಲ್ಲಿ ಸಂಶೋಧನೆ ನಡೆಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಏನೆಂದರೆ ತಾವು ಬಹಳ ಚೆನ್ನಾಗಿ ನಮ್ಮ ಆ ಕಾರ್ಯಕ್ರಮಕ್ಕೆ ವರದಿ ಮಾಡಿ ಅದಕ್ಕೆ ನಮ್ಮ ಮಟ್ಟವನ್ನಾಗಿ ನಮ್ಮಲ್ಲಿ ಪೂರ್ವಕವನ್ನ ಧನ್ಯವಾದ ಮೀಡಿಯಾ ಮತ್ತು ಪ್ರೆಸ್ ಇವರಿಗೆ ಮಾಡ್ತೇನೆ. ಇವತ್ತು ಪ್ರಸ್ತುತ ಏನು ಜಾತಿ ಗಣತಿ ಈಗಾಗಲೇ ಪ್ರಾರಂಭ ಆಗಿದೆ. ನಾವೆಲ್ಲ ಬಸವ ಧರ್ಮದ ಅನುಯಾಯಿಗಳು. ಯಾಕಂದ್ರೆ ಲಿಂಗಾಯತ ಧರ್ಮ ಸ್ಥಾಪಕರೇ ಬಸವಣ್ಣವರು. ಬೇರೆ ಬೇರೆ ಅವರು ವಿಚಾರಗಳು ಹೇಳೋರು ಬಹಳ ಜನ ಇದ್ದಾರೆ, ಅವ್ರನ್ನ ನಾವು ಭಿನ್ನಾಭಿಪ್ರಾಯ ಇಲ್ಲ. ಅವರು ಏನ್ ಮಾಡ್ತಾರೆ ಅವ್ರು ಮಾಡ್ತಾರೆ. ನಮ್ಮದೇನಿದೆ, ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಬರುವ ಕಾಲದಲ್ಲಿ ಯಾವ ಭಾರತದಲ್ಲಿ ಒಂದು ಧರ್ಮ ಅನ್ನೋದಿದ್ದಿಲ್ಲ. ಭಾರತದಲ್ಲಿ ಸಂಪ್ರದಾಯಗಳು ಆಚರಣೆ ಇದ್ವು. ಸಿಂಧು ನದಿಯ ಈ ಕಡೆಯನ್ನು ಬರ್ತಿದ್ವಿ, ಅವಾಗೆಲ್ಲ ಇಂಡಸ್ ವ್ಯಾಲಿ ಕಲ್ಚರ್ ಇದ್ದಿದ್ರು. ಸಿಂಧು ಅನ್ನಕೊಂಡ ಹಿಂದೂ 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 ಕೃಷ್ಣಪರ್ವತ ಹಿಂದೂ ಅಂತ ಹೀಗೆ ಚಾತುರ್ವರ್ಣ ವ್ಯವಸ್ಥೆ ಇತ್ತು, ವೈದಿಕ ವ್ಯವಸ್ಥೆ ಇತ್ತು. ಮೊಟ್ಟಮೊದಲಾಗಿ ಬುದ್ಧ ಅದಕ್ಕೆ ವಿರೋಧ ಮಾಡಿ ಸಮಾಜ ಜೈನರು ಕೂಡ ತಮ್ಮ ಆತ್ಮೋದ್ಧಾರ ಮಾಡಿದ್ರು. ಆದರೆ 12ನೇ ಶತಮಾನದಲ್ಲಿ ಅದೆಲ್ಲದಕ್ಕೆ ಒಂದು ಇದೇ ಬಂದು ಎಲ್ಲ ಒಂದು ವ್ಯವಸ್ಥೆಯ ಸೆಡೆದಂತೆ ನಿಂತು ಒಂದು ಒಳ್ಳೆ ಸಮಾಜವನ್ನು ಕಟ್ಟಿದ ಒಂದು ಬಸವಣ್ಣ. ನಾನೊಂದೇ ಮಾಡಲ್ಲ, ನನ್ನ ಸಮಕಾಲೀನ ಘಟ್ಟದಲ್ಲಿ ಎಲ್ಲರನ್ನ ತನಿಖೆ ತಗೊಂಡಲ್ಲ. ಅಲ್ಲ ಪ್ರವಾಸಿಗರು ಈಗೆಲ್ಲ ಕಡೆ ಧರ್ಮಸ್ಥಾನ ದಾರ್ಶನಿಕರು ನೋಡ್ತೀವಿ, ಒಬ್ಬರೇ ಇದ್ದಾರೆ, ಅನುಯಾಯಿಗಳು ಮಾಡಿದ್ದಾರೆ. ಇಲ್ಲಿ ಆಗಿಲ್ಲ. ತನ್ನ ಮಠಕ್ಕೆ ಸಾಮಾನ್ಯ ಜಿಲ್ಲೆಯನ್ನ 7 ಗಮನ. ಈ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿ ಬಂದಾಗ ಏನು ಬರೆಸಬೇಕಂದ್ರೆ ಜಿಜ್ಞಾಸೆ ಬಂದಾಗ ಅನಿವಾರ್ಯವಾಗಿ ನಾವು ಲಿಂಗಾಯತ ಧರ್ಮ ಸ್ಥಾಪಕ ಅಂತ ಬರೆಸಬೇಕಾಗ್ತದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆಗ್ತಾಗ ಭಾರತದಲ್ಲಿ ಇದ್ದಂತ ಬೌದ್ಧ, ಸಿಖ್, ಜೈನರಿಗೆ ಸ್ವತಂತ್ರ ಕೊಟ್ಟು ಪ್ರದೇಶದಿಂದ ಬಂದಂತ ಪಾರ್ಸಿ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಈ ದೇಶದಲ್ಲಿ ಇದ್ದಂತ ಲಿಂಗಾಯತ ಕೊಡೋಣ. ನಮ್ಮ ಉದಾಹರಣೆಗಳ ದೂರದೃಷ್ಟಿ ಕರ್ತವ್ಯಗಳು ರಿಸರ್ವೇಷನ್ಸ್ ಇದ್ದಿಲ್ಲ ಆಗ್ತದೆ. ಇವತ್ತು ರಿಸರ್ವೇಷನ್ ಅನಿವಾರ್ಯದಿಂದ ಸ್ವತಂತ್ರ ಅನೇಕ ಫೆಸಿಲಿಟಿ ಪ್ರಿವಿಲೇಜಸ್ ಸಂವಿಧಾನವಿದೆ. ಆ ದೃಷ್ಟಿಯಿಂದ ನಾವು ಕರ್ತೇವೆ. ರಾಜಕೀಯ ದೃಷ್ಟಿಯಿಂದ ವಿಶಾಲ ಕಾಂಪಿಟೇಷನ್ ಆಗಿತ್ತು. ವಿಶಾಲ ಕಾಂಪಿಟೇಷನ್ ನಾವೆಲ್ಲ ಭಾರತೀಯರು ಬಂದಿದೆ, ನಾವೆಲ್ಲ ಹಿಂದೂಗಳೇ ಆಗ್ತಿಲ್ಲ. ಆದ್ರೆ ಒಂದು ಕೇವಲ ಚೌಕಟ್ಟಾಗಿ ನಾವು ಲೀಗಲ್ ಒಂದು ಎಥಿಕಲ್ ಇದ್ರ ಸಲುವಾಗಿ ಅನಿವಾರ್ಯವಾಗಿ ನಾವು ಲಿಂಗಾಯತ ಅಂತ ಹೇಳ್ತಾ ಈ ಹಿನ್ನೆಲೆಯಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಇದರೊಳಗೆ ಇಂಥದೊಂದು ನಾಡು ಅವರು ಕೊಟ್ಟಂತ ವಚನಗಳು ಸರ್ವ ಧರ್ಮ ಸಮನ್ವಯತೆ, ಎಲ್ಲ ಜಾತಿ ವರ್ಣ ಲಿಂಗ ಭೇದಗಳನ್ನು ಅಳಿಸಾಕಿದಂತ ಒಂದು ವಚನಗಳ ಒಂದು ಉನ್ನತಿಗಾಗಿ ಒಂದು ಸ್ವತಂತ್ರ ಧರ್ಮ ಆಗಬೇಕಾಗಿದೆ. ಇದು ಸ್ವತಂತ್ರ ಧರ್ಮ ಆದರೆ ಅದರ ಪ್ರಚಾರ ಜಾಸ್ತಿ ಆಗುತ್ತೆ. ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕೆ ಬಸವಾದಿ ಶರಣರ ತತ್ವಗಳೇ ಅಂತಿಮ ಅಂತ ಮತ್ತು ಬೇರೆ ಯಾವುದಿಲ್ಲ, ಎಲ್ಲರಿಗೂ ಸಿಟ್ಟಿದವರು ಉತ್ತರ ಇದೆ. ಹಾಗಾಗಿ ಈ ಒಂದು ಮಾನ್ಯತೆ ಪಡೆಯುವ ಸಲುವಾಗಿ ನಮ್ಮ ನಾಳೆ ಬರ್ತಕ್ಕಂಥ ಜನಗಣತಿ ಏನಿದೆಯಲ್ಲ, ಜಾತಿ ಸಮೀಕ್ಷೆ ಆಗಿರ್ಬೋದು, ಮಾರ್ಚ್ 27ರಲ್ಲಿ ಬರ್ತಕ್ಕಂಥ ಕೇಂದ್ರದ ಜನಗಣತಿ ಆಗಿರ್ಬೋದು, ಅದರೊಳಗೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರ್ಸಿದ್ರೆ ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ನಾವು ಹೇಳಕ್ ಬರುತ್ತೆ. ಆವಾಗ ನಮಗೆ ಮಾನ್ಯತೆ ಕೊಡಿ, ಈ ತತ್ವಗಳಿಗೆ ಮಾನ್ಯತೆ ಕೊಡಿ ಮತ್ತು ಈ ತತ್ವಗಳನ್ನ ಬಿರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಅದನ್ನ ಗುರುತಿಸ್ರಿ ಅಂತಕ್ಕಂಥ ಹೇಳೋದಕ್ಕೆ ಸಾಧ್ಯ ಆಗ್ತಕ್ಕೆ ನಾವು ಉದ್ದೇಶ ಹೊರತು ಬೇರೆ ಏನಲ್ಲ. ಆ ಕಾರಣಕ್ಕೆ ಇವತ್ತು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಗೊಂದಲಗಳ ಮಧ್ಯೆ ನಾವು ಸಮೂಹಕ್ಕೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನಂತ, ಧರ್ಮದ ಕಾಲ ಅಂಕಣದಲ್ಲಿ ಧರ್ಮದ ಕಾಲಂ ಅಂಕಣ ಅಂತಿದೆ, ಅದ್ರಾಗ 8, ಅದ್ರಾಗ ಉಪ ಅಂಕಣ 11, ಇತರ ಅಂತಿದೆ. ಈ ಇತರದಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ನಮೂದಿಸಿ ಲಿಂಗಾಯತ ಅಂತ ನಮೂದಿಸಬೇಕು. 9ನೇ ಕಾಲಂನಲ್ಲಿ ಜಾತಿ ಇದೆ, ಅವರವರ ಜಾತಿಗಳನ್ನ ಅವ್ರು ಬರೆಸ್ಬೋದು. 10ನೇ ಕಾಲಂನಲ್ಲಿ ಉಪಜಾತಿ ಇದೆ, ಅಲ್ಲಿ ಬರೆಸ್ಬೋದು. ಇದೇ ರೀತಿ ಉಪಜಾತಿ ಕಾಲಮು ಅಥವಾ ಜಾತಿ ಕಾಲಂನಲ್ಲಿ ಬರೆಸಿದಂಥ ಯಾವುದೇ ಅಂಶಗಳು 8ನೇ ಕಾಲಂನಲ್ಲಿ ಬರೆಸಿದಂಥ ಅಂಶಗಳಿಗೆ ಸಿಂಕ್ರನೈಸ್ ಆಗೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ನಿಷೇಧಪಡಿಸಿದ್ದಾವೆ. ಈ ಕಾರಣಕ್ಕೆ ನಾವು ನೀವೆಲ್ಲ ಸೇರಿ ಅವರಿಗೊಂದು ಅಧ್ಯಯನ ಮಾಡಿ ಜನರಿಗೊಂದು ಸಂದೇಶವನ್ನು ಮುಗಿಸೋಣ. ಈ ದಿಶೆಯಲ್ಲಿ ತಮ್ಮ ಸಹಕಾರ ಬಹಳ ಪ್ರಮುಖ. ಜನ ಗೊಂದಲಕ್ಕೆ ಒಳಗಾಗದಂತೆ ನಮ್ಮ ಧರ್ಮ ಲಿಂಗಾಯತ ಅಂತ ಇದರಲ್ಲಿ 97 ಉಪಜಾತಿಗಳಿದ್ದಾವೆ. ಎಲ್ಲ ಉಪಜಾತಿಗಳು ಸಹಿತ ಈ ಧರ್ಮವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯರಿದ್ದಾರೆ, ಅರ್ಹರಿದ್ದಾರೆ. It's time. It's time. It's time.
It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಾಳೆ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ಜಿಲ್ಲೆಯ ಸಮುದಾಯದ ಜನರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಲಾಳಗೊಂಡ ಎಂದು ಬರೆಸಬೇಕು ಎಂದು ಅಖಿಲ ಕರ್ನಾಟಕ ಲಿಂಗಾಯತ ಲಾಳಗೊಂಡ ಸಮಾಜದ ನಿಜಗುಣಾನಂದ ಸ್ವಾಮೀಜಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈಗಾಗಲೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಿಂಧನೂರು ಮತ್ತು ಬಳ್ಳಾರಿಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ನಾಳೆಯಿಂದ ಜಾತಿ ಸಮೀಕ್ಷೆ ನಡೆಯಲಿದ್ದು, ಜಾತಿ ಗಣತಿ ಬಗ್ಗೆ ಜನರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಸಮಾಜದ ಜನರಲ್ಲಿ ಗೊಂದಲ ಬೇಡ. ಜಾತಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಸಮಾಜದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಜನಗಣತಿ ಧರ್ಮ ಕಾಲಂ 8 ಉಪವಿಭಾಗದಲ್ಲಿ 11ರ ಇತರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಜಾತಿ ಕಾಲಂ 9ರಲ್ಲಿ ಲಿಂಗಾಯತ ಹಾಗೂ ಉಪಜಾತಿ 10ನೇ ಕಾಲಂ ಲಾಳಗೊಂಡ ಎಂದು ಬರೆಸಬೇಕು ಎಂದು ಅವರು ಕರೆ ನೀಡಿದರು. ಯಾವುದೇ ಕಾರಣಕ್ಕೂ ಅನ್ಯರ ಮಾತಿಗೆ ಕಿವಿಕೊಡದೆ ಧರ್ಮ ಲಿಂಗಾಯತ, ಜಾತಿ ಲಿಂಗಾಯತ, ಉಪಜಾತಿ ಲಾಳಗೊಂಡ ಎಂದು ನಮೂದಿಸುವ ಮೂಲಕ ಲಿಂಗಾಯತ ಧರ್ಮದ ಮತ್ತು ಲಾಳಗೊಂಡ ಲಿಂಗಾಯತ ಸಮಾಜದ ಆಸ್ಮಿಯತೆ ಹಾಗೂ ಅಸ್ತಿತ್ವವನ್ನು ಕಾಯ್ದುಕೊಂಡು ಲಾಳಗೊಂಡ ಲಿಂಗಾಯತ ಸಮಾಜದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಮಾಜದ ಜನರು ಸಹಕರಿಸಬೇಕೆಂದು ಕೋರಿದರು. ಇತರೆ ನಂಬರ್ 11 ಈ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಂಬರ್ 9 ಜಾತಿ ಅಂತ ಬಂದಲ್ಲಿ ಲಿಂಗಾಯತ, ಕೋಡು A0832 ಇದನ್ನು ನೋಂದಣಿ ಮಾಡಿಕೊಳ್ಳಬೇಕು. ನಂಬರ್ 10 ಉಪಜಾತಿಯಲ್ಲಿ ಲಾಳಗೊಂಡ, ಕೋಡ್ ನಂಬರ್ A0825. ಈ ರೀತಿಯಿಂದ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕನುಗುಣವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಒಂದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಮನಗೊಂಡು ನಾಳೆ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಮನೆಗಳಿಗೆ ಸಮೀಕ್ಷೆ ಬಂದಾಗ ಅವರು ಕೂಡ ಸಹಕರಿಸಿ ವಿನಯ ವಿಧೇಯತೆಯಿಂದ ನಿಮ್ಮ ಜಾತಿ, ಉಪಜಾತಿ, ಧರ್ಮವನ್ನು ಬರೆಸಬೇಕು ಅಂತ ತಿಳಿದುಕೊಂಡು ಅಖಿಲ ಕರ್ನಾಟಕ ಲಾಳಗೊಂಡ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಲ್ಲಿ ಈ ವಿನಂತಿಯನ್ನು ಎಲ್ಲ ಹಿರಿಯರ ಮುಖಾಂತರವಾಗಿ ಮಾಡಿಕೊಡ್ತಾ ಇದೆ. ಲಾಳಗೊಂಡ ರಾಜ್ಯ ಕಮಿಟಿಯ ವತಿಯಿಂದ ಈಗಾಗಲೇ ಸರ್ಕಾರ ಮತ್ತು ಹಿಂದುಳಿದ ಆಯೋಗ ಕರೆದಿರ್ತಕ್ಕಂಥ ಜಾತಿ, ಶೈಕ್ಷಣಿಕ, ಸಾಮಾಜಿಕ ಈ ಒಂದು ಇದರಲ್ಲಿ ನಮ್ಮ ಲಾಳಗೊಂಡ ಸಮಾಜ ಹಲವಾರು ಸಭೆಗಳನ್ನು ನಡೆಸಿ ಪೂರ್ವಭಾವಿ ಸಭೆಗಳನ್ನು ಸಿಂಧನೂರು ಮತ್ತು ಬಳ್ಳಾರಿ ಮತ್ತು ರಾಯಚೂರಿನಲ್ಲಿ ನಡೆಸಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇದರಲ್ಲಿ ಧರ್ಮದ ಜಾತಿಯಲ್ಲಿ ಲಿಂಗಾಯತ ಎಂದು, ಜಾತಿಯ ಜಾಗದಲ್ಲಿ ಲಿಂಗಾಯತ ಲಾಳಗೊಂಡ ಎಂದು, ನಂತರ ಉಪಜಾತಿಯಲ್ಲಿ ಲಾಳಗೊಂಡ ಎಂದು ಬರೆಸಬೇಕೆಂದು ಎಲ್ಲ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಕೂಡ ಈ ಒಂದು ಸಂದೇಶ ಕೊಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ನಾವು ಕರೆದಿದ್ದೇವೆ. ತಾವು ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಈ ಒಂದು ಇದನ್ನು ತಮ್ಮ ಇದರಲ್ಲೇ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು. ಸ್ವಾಮಿಗಳ ಸಾನ್ನಿಧ್ಯ ಕೂಡ ಇದಕ್ಕೆ ಇದೆ, ಸಹಮತಿ ಇದೆ. ಅವರ ನೇತೃತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಕೂಡ It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.